ನೀವು ಎಂದಾದರೂ ಜ್ವಾಲಾಮುಖಿಯನ್ನು ನೋಡಿದ್ದೀರಾ? ಜ್ವಾಲಾಮುಖಿ ಇದ್ದಕ್ಕಿದ್ದಂತೆ ಸ್ಫೋಟಿಸುವ ಮೊದಲು ಭೂಮಿಯ ಆಳದಲ್ಲಿ ಏನಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಜ್ವಾಲಾಮುಖಿಗಳು ಏಕೆ ಸ್ಫೋಟಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಭೂಮಿಯ ಆಳದಲ್ಲಿ ತುಂಬ ಬಿಸಿಯಾದ ಕರಗಿದ ಕಲ್ಲು ಇರುತ್ತದೆ. ಅದನ್ನು ಮ್ಯಾಗ್ಮಾ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ಭೂಮಿಯ ಒಳಗಿನ ಶಾಖ ಮತ್ತು ಒತ್ತಡದಿಂದ ಈ ಮ್ಯಾಗ್ಮಾ ಭೂಮಿಯ ಮೇಲ್ಮೈ ಕಡೆಗೆ ಇರುವ ಬಿರುಕುಗಳ ಮೂಲಕ ಮೇಲಕ್ಕೆ ಬರುತ್ತದೆ. ಮ್ಯಾಗ್ಮಾ ಮೇಲಕ್ಕೆ ಬರುತ್ತಿದ್ದಂತೆ ಅದರೊಳಗಿನ ಅನಿಲಗಳು ವಿಸ್ತರಿಸುತ್ತವೆ. ಒತ್ತಡ ತುಂಬ ಹೆಚ್ಚಾದಾಗ ಮ್ಯಾಗ್ಮಾ ಭೂಮಿಯ ಮೇಲ್ಮೈಯನ್ನು ಒಡೆದು ಹೊರಗೆ ಬರುತ್ತದೆ. ಅದೇ ಜ್ವಾಲಾಮುಖಿ ಸ್ಫೋಟ. ಮ್ಯಾಗ್ಮಾ ಭೂಮಿಯ ಮೇಲ್ಮೈಗೆ ಬಂದ ನಂತರ ಅದನ್ನು ಲಾವಾ ಎಂದು ಕರೆಯುತ್ತಾರೆ. ಜ್ವಾಲಾಮುಖಿ ಸ್ಫೋಟವಾದಾಗ ಲಾವಾ, ಬೂದಿ, ಅನಿಲಗಳು ಮತ್ತು ಕಲ್ಲುಗಳು ಹೊರಬರುತ್ತವೆ. ಆದರೆ ಜ್ವಾಲಾಮುಖಿಗಳು ಯಾವಾಗಲೂ ಅಪಾಯಕಾರಿಯಲ್ಲ. ಜ್ವಾಲಾಮುಖಿಯ ಬೂದಿ ಮಣ್ಣನ್ನು ಫಲವತ್ತಾಗಿಸಿ ಸಸ್ಯಗಳು ಬೆಳೆಯಲು ಸಹಾಯ ಮಾಡುತ್ತವೆ. ಹೀಗಾಗಿ ಜ್ವಾಲಾಮುಖಿಗಳು ನಾಶವನ್ನೂ ಮಾಡಬಹುದು, ಹಾಗೆಯೇ ಹೊಸದನ್ನು ಸೃಷ್ಟಿಸಲು ಸಹಾಯವನ್ನೂ ಮಾಡಬಹುದು. ಎಷ್ಟು ವೈಚಿತ್ರ್ಯದಿಂದ ಕೂಡಿದೆ ಅಲ್ಲವೇ ನಮ್ಮ ಕಾಲುಗಳ ಕೆಳಗೆ ಇರುವ ಭೂಮಿ? ನಾವು ಊಹಿಸುವುದಕ್ಕಿಂತಲೂ ಹೆಚ್ಚು ಸಕ್ರಿಯವಾಗಿದೆ. ನಮ್ಮ ಗ್ರಹದ ಒಳಗೆ ನಡೆಯುವ ಶಕ್ತಿಯುತ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನ ನಮಗೆ ಸಹಾಯ ಮಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮತ್ತೊಂದು ಆಸಕ್ತಿದಾಯಕ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.